शहराच्या मध्यवर्ती भागात झालेल्या एका भव्य समारंभात राजकीय, सामाजिक आणि संघ परिवारातील अनेक मान्यवर एकाच व्यासपीठावर एकत्र आल्याने कार्यक्रमाला विशेष आकर्षण प्राप्त झाले. जलकल्याण ट्रस्टतर्फे उभारण्यात आलेल्या जगन्नाथराव जोशी स्मारक भवनाच्या लोकार्पण सोहळ्याने मान्यवरांच्या उपस्थितीने वेगळीच रंगत आणली. या कार्यक्रमाचे प्रमुख आकर्षण म्हणजे राष्ट्रीय स्वयंसेवक संघाचे सरसंघचालक दत्तात्रय होसबाळे यांची उपस्थिती होती. केंद्रीय मंत्री प्रल्हाद जोशी यांच्या नेतृत्वाखाली झालेल्या या सोहळ्यात खासदार, आमदार, माजी मंत्री तसेच संघ परिवारातील प्रमुख व्यक्तींनी सहभाग घेत सेवा परंपरेला अभिवादन केले. विरोधी पक्षनेते आर. अशोक, माजी मंत्री के. एस. ईश्वरप्पा, खासदार बसवराज बोम्मई, जगदीश शेट्टर, कोटा श्रीनिवास पुजारी, विश्वेश्वर हेगडे कागेरी, गोविंद कारजोळ, रमेश जिगजिणगी यांच्यासह अनेक मान्यवर उपस्थित होते. आमदार अभय पाटील, सी. पाटील, सिद्धू सवदी, शशिकला जोल्ले, विठ्ठल हलगेकर, अरविंद बेलदत, दुर्योधन ऐहोळे यासह अनेक लोकप्रतिनिधींनी हजेरी लावली. विधान परिषदेचे सदस्य सी. रवी, रविकुमार, हनुमंत निराणी, माजी खासदार रमेश कत्ती, मंगला अंगडी, अण्णासाहेब जोल्ले, भाजप नेते महांतेश कवटगीमठ, माजी मंत्री मुरगेश निराणी यांच्यासह अनेक नेत्यांनी सहभाग घेतला. 800हून अधिक मान्यवर, कार्यकर्ते, RSSचे पदाधिकारी आणि स्वामीजींच्या उपस्थितीत पार पडलेला हा कार्यक्रम बेळगावातील संघटनात्मक आणि राजकीय क्षेत्राचे लक्ष वेधून घेणारा ठरला. सच्चिदानंद रूपाय शिवाय परमणे ಬೆಳಗಾವಿ ಕಲ್ಪಿನಾಡು ಟ್ರಸ್ಟ್ ವತಿಯಿಂದ ಕರ್ನಾಟಕ ಕೇಸರಿಯಂತೆ ಖ್ಯಾತಿ ಪಡೆದ ಶ್ರೀ ಜಗನ್ನಾಥರಾವ್ ಜೋಶಿ ಸ್ಮಾರಕ ಭವನ ಲೋಕಾರ್ಪಣಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಉತ್ತರ ಕರ್ನಾಟಕ ರಾಷ್ಟ್ರೀಯ ಸ್ವಯಂ ಸಂಘದ ಪ್ರಾಂತ ಸಂಘ ಚಾಲಕರಾದ ಸನ್ಮಾನ್ಯ ಆದರಣೀಯ ಶ್ರೀ ಬಸವರಾಜ್ ಡಂಬಳವರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಕಾರ್ಯವಾಹಕರಾದ ಗೌರವಾನ್ವಿತ ಶ್ರೀ ದತ್ತಾತ್ರೇಯ ಹೊಸಬಾಳೆಯವರೇ, ಪ್ರಾಸ್ತಾವಿಕವಾಗಿ ಮಾತನಾಡಿದ ನಮ್ಮ ಅಸಹನೀಯ ಹಿರಿಯರಾದ ಆತ್ಮೀಯರಾದ ಗೌರವಾನ್ವಿತ ಅರವಿಂದರಾವ್ ದೇಶಪಾಂಡೆ ಅವರೇ, ಈ ಸಮಾರಂಭ ನಡೆಸುತ್ತಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ರಾಷ್ಟ್ರೀಯ ಸೇವಕ ಸಂಘದ ಕಾರ್ಯಕರ್ತರೇ, ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಮಸ್ಕಾರ. ಮಾನ್ಯ ದತ್ತಾತ್ರೇಯವರೇ, ಮಾನ್ಯ ಹೆಬ್ಬಾಳವರೇ, ಉಪಸ್ಥಿತ ಎಲ್ಲ ಮಾತಾ ಭಗಿನಿಯರೇ ಮತ್ತು ಸಜ್ಜನರೇ, ಕರ್ನಾಟಕ ಕೇಸರಿ ಜಗನ್ನಾಥರಾವ್ ಜೋಶಿ ಸ್ಮಾರಕ ಭವನದ ಲೋಕಾರ್ಪಣೆ ಇದೀಗ ತಾನೇ ಪರಮ ಪೂಜ್ಯ ಸ್ವಾಮೀಜಿಯವರು ಮತ್ತು ಮಾನ್ಯ ದತ್ತಾತ್ರೇಯವರ ಅಮೃತ ಹಸ್ತಗಳಿಂದ ನೆರವೇರಿದೆ. ಇವತ್ತು ಇನ್ನೊಂದು ವಿಶೇಷ, ಜೂನ್ 21 ವಿಶ್ವ ಯೋಗ ದಿನ, ಇಂಟರ್ನ್ಯಾಷನಲ್ ಯೋಗ ಡೇ. ಇವತ್ತಿನ ಸ್ಮಾರಕ ಭವನದ ಉದ್ಘಾಟನೆ ಈ ದಿವಸದ ಜೊತೆಗೆ ಯೋಗಾಯೋಗದಿಂದ ಇವತ್ತೇ ಬಂದಿದೆ. ಮುಖ್ಯವಾಗಿ ಇವತ್ತು ಸೂರ್ಯ ದಿನದ ತುಂಬ 13 ಗಂಟೆ ನಮ್ಮ ಜೊತೆಗೆ ಜಗತ್ತಿಗೆ ಬೆಳಕು ಕೊಡುವಂಥ ಸೂರ್ಯ ನಮ್ಮ ಜೊತೆಗೆ ಇರ್ತಾನೆ. ಅದೇ ರೀತಿ ಇಡೀ ದೇಶಕ್ಕೆ ನಮ್ಮ ಜೀವನ ತುಂಬ ವೈಚಾರಿಕ ಬೆಳಕನ್ನು ನೀಡಿದಂಥ ಕರ್ನಾಟಕ ಕೇಸರಿ ಜಗನ್ನಾಥರಾವ್ ಜೋಶಿ ಅವರ ಸಭಾಭವನದ ಉದ್ಘಾಟನೆ ಕೂಡ ಇವತ್ತು ನಡೀತಾ ಇದೆ. ಮಾನ್ಯ ಜಗನ್ನಾಥರಾವ್ ಜೋಶಿ ಅವರು ಮೂಲತಃ ಸಂಘದ ಪ್ರಚಾರಕ, ಜನಸಂಘ ಭಾಜಪ ಧುರೀಣ, ಪ್ರಖರ ವಾಗ್ಮಿ, ಕನ್ನಡ, ಹಿಂದಿ, ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರಭಾವಿ ಭಾಷಣಕಾರ. ಸ್ವಂತಕ್ಕಾಗಿ ಏನು ಮಾಡದೆ ರಾಷ್ಟ್ರಕ್ಕಾಗಿ ಬದುಕಿದರು. ಅತ್ಯಂತ ಸರಳ ನಿಸ್ವಾರ್ಥಿ ರಾಜಕಾರಣಿ, ಬಹು ಅಪರೂಪದ ವ್ಯಕ್ತಿತ್ವ. ಅವರು ಸಂಘದ ಪ್ರಚಾರಕರಾಗಿ ಹೊರತದ್ದು ಬೆಳಗಾವಿಯಿಂದಲೇ ಅವರು ಪ್ರಚಾರಕರಾಗಿ ಹೊರಬಿದ್ದಿದ್ದು. ಆ ದೃಷ್ಟಿಯಿಂದ ಬೆಳಗಾವಿಗೆ ಮತ್ತು ಜಗನ್ನಾಥ ಅವರು ಒಂದು ವಿಶೇಷವಾದಂತಹ ಬ್ಯಾಂಡ್. ಅವರ ಜನ್ಮ 1920. ಅವರು ಕಾಲ ಹೋದದ್ದು
1991. ಅವರು ಕಾಲವಾಗಿ 35 ವರ್ಷ ಆಯಿತು. ಅವರ ಸ್ಮಾರಕ ಇದಕ್ಕೂ ಮೊದಲೇ ನಿರ್ಮಾಣ ಆಗಬೇಕಾಗಿತ್ತು, ಸಾಕಷ್ಟು ತಡ ಆಗಿದೆ. ಆದರೆ ತಡ ಆದ್ರಿಂದ ಇವತ್ತು ಒಂದು ಭವ್ಯ ಸ್ಮಾರಕ ನಿರ್ಮಾಣ ಆಗಿದೆ. ಅದಕ್ಕೆ ಜಗನ್ನಾಥ ಅವರೇ ಒಂದು ಫೋಟೋ ಅವ್ರು ಹೇಳ್ತೀನಿ ನಾನು. ಅವ್ರ ಷಷ್ಠಿ ಕಾರ್ಯಕ್ರಮದಲ್ಲಿ ಕರಾರಕ್ಕೆ ಅವರು ಸರ್ಕಾರ ಕಾರ್ಯಕ್ರಮ ತಗೋಬೇಕಾಗಿತ್ತು. 3 ಗಂಟೆ ತಡ ಮಾಡಿದ್ರು. ಅಲ್ಲಿನ ಕಾರ್ಯಕರ್ತರು ಬಹಳ ಅಸ್ವಸ್ಥ ಆಗಿದೆ. ಅವರು ಭಾಷಣ ಶುರು ಮಾಡುವಾಗಲೇ ಹೇಳಿದ್ರು, ನೀವು 3 ಗಂಟೆ ನನ್ನ ಸಭಾ ಕಾಯ್ದೆಗೆ ಈ ಕ್ಷಣಕ್ಕೋಸ್ಕರ ನಾನು 60 ವರ್ಷ ಕಾಯ್ದೆಗೆ ಅಂತ ಹೇಳಿದೆ. ಈ ರೀತಿ ಇವತ್ತು ತಡವಾಗಿ ಆದರೂ ಕೂಡ ಇವತ್ತು ಜಗನ್ನಾಥರಾಜ ಸ್ಮಾರಕ ನಿರ್ಮಾಣ ಆಗಿದೆ. 1991 ಅವರ ಕಾಲವಾದ ನಂತರ ಕೂಡ 2020-21 ಅವರದ್ದು ಜನ್ಮ ಶತಾಬ್ದಿ ವರ್ಷ. ಎಲ್ಲ ಕಾರ್ಯಕರ್ತರಿಗೆ ಆ ಹೊತ್ತಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಜಗನ್ನಾಥ ಸ್ಮರಣೆ ಆಗಬೇಕು, ಆ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಆದರೆ ನಮಗೆಲ್ಲ ಗೊತ್ತಿದೆ 21 ಕರೋನಾ ಬಂದ ಕಾರಣದಿಂದ ಅದ್ಯಾವುದೋ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಆದರೆ ಜಗನ್ನಾಥ ಅವರಿಗೆ ಏನಾದರೂ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನೋದು ನಮ್ಮ ಎಲ್ಲರ ಮನಸ್ಸಲ್ಲಿತ್ತು. ಅದೇ ಸಂದರ್ಭದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಜೊತೆಗೆ ಹೀಗೆ ಹತ್ತಿರ ಬೊಮ್ಮಾಯಿಯವರು ವಿಷಯ ಅವರ ಮತ್ತು ಜಗನ್ನಾಥ ಕೆಲವು ಸ್ಮಾರಕ ಆಗಬೇಕಲ್ಲ, ಇವೇನಾದರೂ ಯೋಚನೆ ಮಾಡಿದಾಗ ಅಂತ ಆ ದೃಷ್ಟಿಯಿಂದ ನಮ್ಮ ಯೋಚನೆಗೆ ಅವತ್ತು ಇನ್ನೊಂದು ಅತಿ ಸಿಕ್ಕ ಮಾಡಿದೆ. ಆ ನಂತರ ನಾವೆಲ್ಲ ಯೋಚನೆ ಮಾಡಿ ನಮ್ಮ ಸ್ಮಾರಕ ನಿರ್ಮಾಣದ ಕಾರ್ಯಕ್ಕೆ ಒಂದು ಗತಿ ಸಿಕ್ಕಿದೆ. ಆ ಕಾರಣದಿಂದ ಇವತ್ತು ಈ ಭವ್ಯ ಸ್ಮಾರಕ ನಿರ್ಮಾಣ ಆಗಿದೆ. विनोद कोलकार, KMM मराठी, बेळगाव. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.